ಬಂದು ಪಾಲ್ಗೊಂಡಿದ್ರಿ. ನಿವೇದಿತ ಸುಮಾರು ಒಂದು 5-6 ವರ್ಷಗಳಿಂದ ನಮ್ಮ ಕಲಾ ಸಿಂಚನ ತಂಡದೊಳಗೆ ಒಂದು ಹೆಮ್ಮೆಯ ನೃತ್ಯಗಾರ್ತಿಯಾಗಿ ಹೊರಹೊಮ್ಮಿದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ. ಇವರ ತಾಯಿಯರಾಗಿರ್ಬೋದು, ಇಡೀ ಇವರು ಕುಟುಂಬ ರಂಗಭೂಮಿಯ ಕಲಾವಿದರು. ಸೊ ನಾವೆಲ್ಲ ಹೆಮ್ಮೆ ಪಡ್ಬೇಕು, ಯಾಕಂದ್ರೆ ಎಲ್ಲಾ ಕಲೆಗಳಿಗೆ ಮೂಲ ಅಂದ್ರೆ ರಂಗಭೂಮಿ, ಅದಕ್ಕೆ ತಾಯಿ ಅಂತ ಕರಿತೀವಿ. ಅದರಿಂದನೇ ನಾವೆಲ್ಲ ಹೋಗ್ತಕ್ಕಂಥದ್ದು. ಅಂತ ರಂಗಭೂಮಿಯಿಂದ ಬಂದಿರತಕ್ಕಂಥ ಕಲಾವಿದರು. ಬನ್ನಿ ಜೋರಾದ ಚಪ್ಪಾಳೆಗಳು ಗಟ್ಟಿಯಾಗಿ ನಮ್ಮ ನಿವೇದಿತ ಅವರಿಗೆ, ಹಾಗೆ ನಮ್ಮ ಸಂಜನಾಜಿ ಅವರು ಕೂಡ ಇವತ್ತು ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರ್ತಾರೆ ರೆಗ್ಯುಲರ್ಲಿ. ಇವತ್ತು ಬೇರೆಯಾಗಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಬಹಳ ಪವರ್ಫುಲ್ ಆಗಿ. ನಮ್ಮ ಕಲಾವಿದರು ಅಂದ್ರೆ ಹಿಂಗೆ, ಯಾವುದೇ ಕ್ಯಾರೆಕ್ಟರ್ ಕೊಡ್ಲಿ, ಹೆಂಗೆ ಇರ್ಲಿ, ಸಕಲ ಕಲ್ಲವಲ್ಲಭರಾಗಿ ವೇದಿಕೆ ಮೇಲೆ ನಿಮಗೆ ಮನರಂಜನೆ ನೀಡ್ತಾರಲ್ಲ, ಅದು ನಿಜವಾದಂತ ಒಬ್ಬ ಕಲಾವಿದ. ಬನ್ನಿ ಜೋರಾದ ಚಪ್ಪಾಳೆಗಳು. ಇವತ್ತು ನನಗ ಬಹಳ ಬಹಳ ಖುಷಿ ಕೊಡ್ತಕ್ಕಂಥ ಅವ್ರು ಪದೇ ಪದೇ ಹೇಳ್ತಾ ಇದ್ದೀನಿ. ಇವತ್ತ ಬಾಳು ಅಣ್ಣಾಜಿ ಹಾಗೆ ಬೊಂಬಾಟ ಬಸಣ್ಣ ಅವರು ಈ ನಾಡಿಗೆ ಪರಿಚಯವಾಗಿರುವಂತ ಈ ಭಾಗದೊಳಗೆ ನಮ್ಮ ಕಾರ್ಯಕ್ರಮ ಕೊಡ್ತೀವಿ. ಅದು ನಮ್ಮ ಸೌಭಾಗ್ಯ. ನಿಮ್ಗೆಲ್ಲರಿಗೆ ತಿಳ್ಕೊಳ್ರಿ, ಪ್ರತಿ ಬಾರಿ ನಾವೆಲ್ಲರ ಕಾರ್ಯಕ್ರಮಕ್ಕೂ ಆದ್ರ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀವಿ. ಆದ್ರೆ ಈ ಊರಿಗೆ ಬಂದಾಗ ನಾವು ₹1 ಕೂಡ ಎಕ್ಸ್ಪೆಕ್ಟೇಷನ್ ಮಾಡದೆ 2 ಪ್ರೀತಿ. ಅದು ಯಾವ್ದಪ್ಪ ಅಂದ್ರೆ ಬಾಳು ಬೆಳಗುಂದಿಯವರು ಹಾಗೆ ಬೊಂಬಾಟ ಬಸಣ್ಣ ಅವರ ಪ್ರೀತಿಗೋಸ್ಕರವಾಗಿ ಇಲ್ಲಿ ಬಂದಿದ್ದೇವೆ. ನೀವು ಅನ್ಬಹುದು, ನಾವು ಆಕ್ಚುಲಿ ಹೇಳ್ತೀನಲ್ಲ, ಗೋಪಾಲ್ ಹೆಚ್ಚಿಗೆರವರು ನಾವು ಬರೀ ಹೊರಗಡೆ ಆದ್ರೆ ಎಷ್ಟೆಷ್ಟೋ ದುಡ್ಡುಗಳನ್ನ ತೆಗೆದುಕೊಳ್ತೀವಿ. ಅಣ್ಣಾಜಿಗೆ ಹೇಳಿಬಿಟ್ಟಿದ್ದೀನಿ, ಅಣ್ಣಾಜಿ ನಿಮ್ಮಿಂದ ನಾವು ₹1 ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ಇವತ್ತ ಬಂದಿದ್ದು ಒಂದೇ ಕಲಾವಿದರ ತವರವರು, ಕಲೆಯ ತವರವರಿಗೋಸ್ಕರವಾಗಿ ಬಂದಿದ್ದೇವೆ. ಒಂದ್ಸಲ ಜೋರಾ ಚಪ್ಪಾಳೆ ನಮ್ಮ ಬಾಳು ಅಣ್ಣಾಜಿ ಅವರು, ಬೊಂಬಾಟ ಬಸಣ್ಣಾಜಿ ಅವರು ಕೂಡ ಅಷ್ಟೇ. ನನ್ನ ತಂಡಕ್ಕೆ ಬಂದಾಗಲಿ ನೀವು ಅನ್ಬಹುದು, ಈ ರೊಕ್ಕಕ್ಕೋಸ್ಕರವಾಗಿ ಹಾ ಅಂತ ಬಾಯಿ ತೆಗೆದರೆ ಬಹಳ ಜನ. ಸೊ ಅದ್ರ ಮಧ್ಯದಲ್ಲಿ ಕೂಡ ಬಾಳು ಅಣ್ಣನ ಮನಸ್ಸಾಗಿರ್ಬೋದು, ಬೊಂಬಾಟ ಬಸಣ್ಣವ್ರ ಮನಸ್ಸಾಗಿರ್ಬೋದು, ರೊಕ್ಕಕ್ಕೋಸ್ಕರವಾಗಿ ಅವರು ಈ ಫೀಲ್ಡ್ ನಲ್ಲಿ ಇಲ್ಲ, ನಿಮ್ಮ ಅಭಿಮಾನಿಗಳಿಗೋಸ್ಕರವಾಗಿ ಈ ಫೀಲ್ಡ್ ನಲ್ಲಿ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ, ಬಾಳು ಅಣ್ಣಾಜಿ ಅವರ ಅಭಿಮಾನಿಗಳು, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಯಾಕಂದ್ರೆ ಕೆಲವು ಸಲ ಹಿತ್ತಲ ಗಿಡ ಮತ್ತೆ ಆಗೋದಿಲ್ಲ. ಆದ್ರೂ ಕೂಡ ಎಷ್ಟೊಂದು ಜನ ಇಷ್ಟು ಪ್ರೀತಿಯಿಂದ ಅವ್ರನ್ನ ಬೆಳೆಸಿದಿರಿ. ಒಂದ್ ಸಲ ಹಿಂಗ್ ಹೊಂಟ್ರು ಅಂದ್ರ ಸಾವಿರ ಜನ ಸೇರ್ತಾರೆ. ಅವ್ರು ಬರ್ತಾರೆ ಅಂದ್ರೆ ಯಾವ ಸಿನಿಮಾ ನಟರು ಸೇರಿದ್ರೆ ಅಂತ ಜನ ಸೇರ್ತಾರಂದ್ರ ಇದು ನಮ್ಮ ಸೌಭಾಗ್ಯ ಅಂತ ಅನ್ಕೋತೀನಿ ನಾನು. ಮತ್ತೊಮ್ಮೆ ಥ್ಯಾಂಕ್ ಯು ಅಣ್ಣಾಜಿ, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮಿಬ್ರು ಹೆತ್ತ ತಂದೆ ತಾಯಿಗಳು ನಿಜವಾಗ್ಲೂ ಪುಣ್ಯವಂತರು. ನಾನು ಅವರ ಪಾದಾರವಿಂದಗಳಲ್ಲಿ ಹೆಣೆ ಮಾಡಿದ್ದೀನಿ. ಅಮ್ಮ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು ಇಲ್ಲಿ. ಸೊ ಹಾಗಾಗಿ ಅಮ್ಮನ ಪಾದಾರವಿಂದಗಳಲ್ಲಿ ಇಲ್ಲಿಂದಲೇ ನಾನು ನಮಸ್ಕಾರ ಮಾಡ್ತೀನಿ. ಅಮ್ಮ, ಒಳ್ಳೆಯ ಮಗನನ್ನು ಹೆತ್ತಿದ್ದೀರಿ, ಈ ನಾಡಿಗೆ ಕೀರ್ತಿ ತಂದಿದ್ದಾನೆ, ಈ ದೇಶಕ್ಕೆ ಕೀರ್ತಿ ತಂದಿದ್ದಾನೆ. ಯಾವಾಗಲೂ ಕೂಡ ಹೀಗೆ ಇರ್ಲಿ ಅನ್ನೋದು ಅವರ ಆಶಯ. ನೀವು ಕೂಡ ಬಯಸೋದಿಷ್ಟೇ, ನನ್ನ ಮಗ ಬೆಳಿಲಿ ಅಂತಕ್ಕಂಥದ್ದು. ಈಗಾಗಲೇ ಬೆಳೆದು ಬಿಟ್ಟಿದ್ದಾರೆ ದೊಡ್ಡ ಮಟ್ಟಕ್ಕ. ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಬಾಳು ಬೆಳಗುಂದಿಯವರಿಗೆ ಹಾಗೆ ಬೊಂಬಾಟ ಬಸಣ್ಣವರಿಗೆ ಹೃದಯಪೂರ್ವಕವಾಗಿರುವಂತಹ ಅಭಿನಂದನೆಗಳನ್ನು ನಡೆಸಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಯಾವಾಗಲೂ ಕೂಡ ಹೀಗೆ ಇರಲಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಅಣ್ಣಾಜಿ. ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸಿ, ಯಾಕಂದ್ರೆ ನಾಳೆ ಬೆಳಗ್ಗೆ ನಾನು ಪ್ರವಾಸ ಕರ್ಕೊಂಡು ಹೋಗ್ಬೇಕು. ಆಸ್ ಎ ಟೀಚರ್ ನಾನು ಕೂಡ ನಮ್ಮ ಗೋಪಾಲ್ ಹೆಚ್ಚಿಗೆರವರ RTO ಆಫೀಸ್ನೊಳಗೆ ಅಸಿಸ್ಟೆಂಟ್, ಬಿಜಾಪುರ ಜಿಲ್ಲೆಯೊಳಗ ಸುಮಾರು 30 ಇನ್ಸ್ಪೆಕ್ಟರ್ ಕೆಳಗೆ ಇವರೇ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು. ಹಾಗಾಗಿ ಅಂತ ಅದ್ಭುತವಾದ ಕಲಾವಿದರು ಇವತ್ತು ನಿಮ್ಮೂರಿಗೆ ಬಂದಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಈಗ ಮತ್ತೊಂದು ವಿಶೇಷವಾಗಿರುವಂತಹ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತೀವಿ. ಓಕೆ, ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಸಂಗೀತ ಆಜಿ ಅವರು ಹಾಗೆ ಬೊಂಬಾಟ ಬಸಣ್ಣ ಅವರ ಅದ್ಭುತವಾಗಿರುವಂತ ಒಂದು ಗೀತೆ ಈಗ ನಿಮಗಾಗಿ ತೆಗೆದುಕೊಂಡು ಬರ್ತಾ ಇದ್ರೆ, ಕೇಳಿ ಎಂಜಾಯ್ ಮಾಡಿ. ಇದಾಗಿಂದ ಮತ್ತೆ ಬಾಳು ಬೆಳಗುಂದಿಯವರ ಕುರುಬಣ್ಣ ರಾಣಿ ಹಾಡು ಅದ್ಭುತವಾದಂತ ಒಂದು ದೃಶ್ಯವನ್ನ ಈ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತೀವಿ. ಅದಾಗಿಂದ ಎಲ್ಲರೂ ಕುಣಿದು ಕುಪ್ಪಳಿಸುವಂತ ಹಾಡು ಕುಣಿತಾಳೋ ಕುಣಿತಾಳೋ. ಓಕೆ, ಆ ಸಾಂಗನ್ನು ಕೂಡ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ